ಹಾಯ್, ನನ್ನ ಹೆಸರು ರಾಮಕೃಷ್ಣ ಅಂತೇಳಿ. ನಾನು ಇವತ್ತು ವಾಂಗಿಬಾತ್ ರೆಡಿ ಮಾಡ್ತಾಯಿದ್ದೀನಿ. ವಾಂಗಿಬಾತಿಗೆ ಬೇಕಾಗಿರೋ ಸಾಮಾನು: ಸಾಸಿವೆ, ಆಯಿಲು, ಕರಿಬೇವು, ಪಲಾವ್ ಎಲೆ, ಟೊಮೆಟೊ, ಧನಿಯಾ ಪೌಡ್ರಿ, ಖಾರದ ಪುಡಿ, ವಾಂಗಿಬಾತ್ ಪೌಡ್ರು, ಹುಣಸೆಹಣ್ಣು, ಬದನೆಕಾಯಿ, ಬಟಾಣಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಟಿ ಅಂದ ತಕ್ಷಣ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿದ ತಕ್ಷಣ ಪಲಾವ್ ಎಲೆ ಹಾಕಬೇಕು. ಈಗ ಈರುಳ್ಳಿ ಹಾಕಬೇಕು. ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಬದನೆಕಾಯಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ. ಬೇಕಾದರೆ ಮತ್ತೆ ಇನ್ನೊಂದು ಸರಿ ಹಾಕಬಹುದು. ಇವಾಗ ಘಮ ಅಂತ ಪರಿಮಳ ಬರ್ತಾ ಇದೆ. ಪರಿಮಳ ಬಂದಮೇಲೆ ಮಸಾಲೆ ಹಾಕ್ತೀನಿ. ಖಾರದ ಪುಡಿ ಹಾಕ್ತೀನಿ 2 ಸ್ಪೂನು, ಟೀ ಸ್ಪೂನು. ನಾಲ್ಕು ಪೌಡ್ರ್ ಹಾಕ್ತಾಯಿದ್ದೀನಿ. 4 ಸ್ಪೂನ್ ಇದೆ. ಇವಾಗ ಹುಣಸೆ ಹಣ್ಣು ಹಾಕ್ತೀನಿ. ಇವಾಗ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ಹಾಕ್ತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ. ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ಇವಾಗ ಅನ್ನ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ, ಯಾವ್ದು ಜೊತೆ ತಿನ್ಬೋದು. ಈಗ ರೆಡಿ ಆಗಿದೆ ನೋಡಿ.